ಬರೀ ದಾಳಂಬೆನೆ ಬೆಳೆಸ್ಕೊಂಡು ಕೂತ್ಕೊಂಡ್ರೆ 1.5 ವರ್ಷ ನಾವೇನು ತಗೊಳಕ್ಕಾಗಲ್ಲ. ನಾವು ಪಪ್ಪಾಯಿ ಇಟ್ಕೊಂಡ್ವಿ. ಲೇಡಿ ಈ ತರ ಲೋಡ್ ಆಗಲ್ಲ ಅಂತ ಹೇಳ್ತಾರಲ್ಲ, ಹೌದೌದು ನೋಡಿ ಇವಾಗ ನಾವೇನೋ ಸುಳ್ಳು ಹೇಳಿದ್ರೆ ನೀವೇ ನೋಡ್ಕೊಳ್ಳಿ. ಹೌದೌದು. ಈ ಗಿಡ ನೋಡಿ, ಒಂದು 80% ಗಿಡದಾಗ ಈ ತರ ಲೋಡ್ ಇದೆ. ನಮ್ಗೆ ತೃಪ್ತಿ ಇದೆ. ಈಗ ಏನ್ ಸೆಟ್ಟಿಂಗ್ ಆಗಿದೆಯಲ್ಲ, ಇಷ್ಟು ಕಟಿಂಗ್ ಆಗ್ಬಿಟ್ರೆ ನಮ್ಗೆ ನೀಟಾಗೆ ದಾಳಂಬೆ ರೆಡಿ ಇರ್ತೈತೆ. ಗಿಡ ನೋಡಿ ಇಷ್ಟೊಂದು ನೋಡಿದೆಯಲ್ಲ, ಏನೋ ಒಂಚೂರು ಇದೆ ಶೇಕ್ ಆಗುತ್ತೆ ನೋಡಿ. ಕಾಳಿಕೆ ತೆಂಗೆಲ್ಲ ಆದ್ರೆ 7-8 ವರ್ಷ ಬೇಕು. ಹೌದೌದು. ಪಪ್ಪಾಯಿ 7-8 ತಿಂಗಳಿಗೆ ಬರುತ್ತಲ್ಲ. ಖಂಡಿತ ನಿಜ. ತಿಂಗಳಿಗೆ 3 ಸತಿ ಆದ್ರೂ ದುಡ್ಡು ನೋಡ್ಬೋದು. ಫೈನಲ್ 7 ರೂಪಾಯಿ ಇರ್ತೈತೆ ರೇಟ್ ನಲ್ಲಿ. ಹೌದು, ಒಂದೇ ತರ ಇರಲ್ಲ. ಬಟ್ 1 ತಿಂಗಳು 2 ತಿಂಗಳಾದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಸಿಕ್ಕೇ ಸಿಗುತ್ತೆ. ಅದ್ರಾಗೆ ಅನುಮಾನ ಇಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಪಪ್ಪಾಯ ಬೆಳೀತಾ ಇದ್ದೀರಾ ದಾಳಿಂಬೆ ಒಳಗೆ. ಸೊ ಏನಕ್ಕೆ ಬೆಳೀತಾ ಇದ್ದೀರಾ ಅಂತ ನಮಗೆ ಇನ್ಫಾರ್ಮೇಷನ್ ಕೊಡಿ, ಮತ್ತು ಯಾವ ಥರ ಬೆಳೀತಿದ್ದೀರಾ, ಹಾಗೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಏನಂತ? ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳಿ. ನಮ್ಮೂರು ವೀರವನಹಳ್ಳಿ, ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ. ಸೊ ನಾವು ದಾಳಂಬೆ ಮಾಡಿದ್ವಿ ಫಸ್ಟು. ದಾಳಂಬೆ ಮಾಡಿ ಪಪ್ಪಾಯಿನ ಅಂತರ ಬೆಳಿಬೇಕು ಅಂತಂದೇಳಿ ಇಟ್ಕೊಂಡ್ವಿ. ಬಟ್ ಇದು ದಾಳಂಬೆ 1.5 ವರ್ಷ ಗಿಡ ಬೆಳೆಸ್ಬೇಕಲ್ಲ. ಹೌದೌದು. ಸೊ ಕಾಯ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಅಂತ ಹೇಳಿ ಪಪ್ಪಾಯಿ ಹಾಕೊಂಡ್ವಿ. ಎಷ್ಟೋ ಅಷ್ಟು ಖರ್ಚಿಗನ ಬರ್ಲಿ, ಅಲ್ಲಿ ದಾಳಂಬೆ ಮೇಂಟೆನೆನ್ಸ್ ಕಾದ್ರು ಅಂತ ಹೇಳಿ ಮಾಡ್ಕೊಂಡಿದೀವಿ. ಈಗ ದಾಳಿಂಬೆ ಹಾಕಿ ಎಷ್ಟು ದಿನ ಆಯ್ತು ಸರ್ ನೀವು? ಸರ್ ಇದು 7.5 ತಿಂಗಳು ಮೇಲೆ ಆಯ್ತು ಸರ್ ಆಲ್ರೆಡಿ ದಾಳಿಂಬೆ ಹಾಕಿ. ದಾಳಿಂಬೆ ಫಸ್ಟ್ ಹಾಕಿದ್ದು. ದಾಳಿಂಬೆ ಹಾಕಿದಾದ್ಮೇಲೆ ಪಪ್ಪಾಯಿ ಯಾವಾಗ ಹಾಕಿದ್ರಿ? ಒಂದು 15 ಡೇಸ್ ಅಲ್ಲೇ, ಒಂದು 15 ದಿವಸ ಡಿಫ್ರೆನ್ಸ್ ಅಲ್ಲಿ. ಅಂದ್ರೆ ಎಷ್ಟು ತಿಂಗಳಾಗಿದೆ ಈ ಪಪ್ಪಾಯಿ ಗಿಡ? ಇವಾಗ 7.5 ತಿಂಗಳಲ್ಲಿ ಇದೆ ಸರ್. ಓಹ್, 7.5 ತಿಂಗಳಿಗೆ ಈ ರೇಂಜಿಗೆ ಲೋಡ್ ತಗೊಂಡಿದೆ. ಹೌದೌದು. ಯಾವ ತಳಿ ಸರ್ ಇದು? ಇದು ರೆಡ್ ಲೇಡಿ ಸರ್. ರೆಡ್ ಲೇಡಿನಾ? ರೆಡ್ ಲೇಡಿ. ಓಕೆ. ಎಷ್ಟು ಎಕರೆ ಹಾಕಿದ್ರೆ ಈ ಪಪ್ಪಾಯಿ ಆಗ್ಬೋದು, ದಾಳಿಂಬೆ? ಸರ್ ಇದು 1,500 ಗಿಡ ಹಿಡಿದಿದೆ. ಎಷ್ಟು ಎಕರೆ? ಇದು 3.5 ಏನೋ ಬರುತ್ತೆ ಸರ್. ಇದು 3.5 ಎಕರೆಗೆ? 3.5 ಎಕರೆ ಬರುತ್ತೆ. 1,500 ದಾಳಿಂಬೆ, 1,500 ಪಪ್ಪಾಯಿ ಇಟ್ಟಿದ್ದೀವಿ. ಎರಡು ಸೇರಿ 3,000 ಹತ್ರ ಗಿಡ ಇದೆ. ಹೌದೌದು. ಸೊ ಈಗ ನೀವು ರೆಡ್ ಲೇಡಿ ಹಾಕಿದ್ರಿ ಅಂತ ಹೇಳಿದ್ರೆ, 15 ಇದೆ, ರೆಡ್ ಲೇಡಿ ಇದೆ, ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ? ಸರ್ ಅದು 15ನ ನಾವು ಹಾಕ್ಬೋದಾಯ್ತು, ಬಟ್ ದಾಳಿಂಬೆ ಇಟ್ಟಿದ್ವಿ ಅಂದ್ರೆ 15 ಹಾಕ್ಬಾರ್ದು. ದಾಳಿಂಬೆ ದಾಳಿಂಬೆ ಇಟ್ಟಿದ್ವಿ ಅಂದ್ರೆ ಯಾಕೆಂದ್ರೆ ಅದು 15 ಸ್ವಲ್ಪ ಲಾಂಗ್ ಟರ್ಮ್ ಬರುತ್ತೆ. ಓಹೋ, ತುಂಬಾ ದಿವಸ ಬರುತ್ತೆ. ದಾಳಿಂಬೆ ಗಿಡಕ್ಕೆ ತೊಂದರೆ ಆಗುತ್ತೆ. ಓಕೆ. ದಾಳಿಂಬೆ ಗಿಡ ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಇದಾದ್ರೆ ಸ್ವಲ್ಪ ರೆಡ್ ಲೇಡಿ ಆದ್ರೆ ಬೇಗ ಸೆಟ್ಟಿಂಗ್ ಆಗುತ್ತೆ, ಬೇಗ ಕಟಿಂಗ್ ಆಗುತ್ತೆ. ಓಕೆ. ಹಂಗಾಗಿ ನಮ್ಗೆ ಏನ್ ತೊಂದರೆ ಇರಲ್ಲ. ಸರ್ ಈಗ ನೀವು ದಾಳಿಂಬೆ ಹಾಕಿದ್ಮೇಲೆ ಪಪ್ಪಾಯಿ ಹಾಕಿ ಅಂತ ಹೇಳಿದ್ರಿ. ಹೌದು. ಸೊ ಇದನ್ನ ಯಾವ ರೀತಿ ನೀವು ಹೊಲನ ರೆಡಿ ಮಾಡ್ಕೊಂಡ್ರಿ? ನೀವು ಪಪ್ಪಾಯಿಗಂತಾನೆ ರೆಡಿ ಮಾಡ್ಕೊಂಡ್ರೆ ದಾಳಿಂಬೆಗೆ ಅಂತ ಮಾಡ್ಕೊಂಡಿದ್ದ? ಇಲ್ಲ, ನಾವು ದಾಳಿಂಬೆ ಬೆಳಿಬೇಕಂತಾನೆ ನಾವು ಮಾಡ್ಕೊಂಡಿದ್ದು. ಪಪ್ಪಾಯಿ ಪ್ಲಾನಿಂಗ್ ಇರ್ಲಿಲ್ಲ. ಓಕೆ. ಆಕ್ಚುಲಿ ಏನಂದ್ರೆ ನಾವು 1.5 ಇಯರ್ ವೇಟ್ ಮಾಡ್ಬೇಕಲ್ಲ ಅಂತಂದೇಳಿ ಬರೀ ದಾಳಿಂಬೆನೆ ಬೆಳೆಸ್ಕೊಂಡು ಕೂತ್ಕೊಂಡ್ರೆ 1.5 ವರ್ಷ ನಾವೇನು ತಗೊಳಕ್ಕಾಗಲ್ಲ. ತುಂಬಾ ಬರ್ತವೆ. ಏನೋ ಅಲ್ಪ ಸ್ವಲ್ಪ ಪಪ್ಪಾಯಿನೆಲ್ಲ ಬರುತ್ತೆ. ಹೆಂಗೋ ದಾಳಿಂಬೆಗೆ ಹೆಲ್ಪ್ ಆಗುತ್ತೆ ಮಾಡಕ್ಕೆ ಅಂತಂದೇಳಿ ನಾವು ಪಪ್ಪಾಯಿ ಇಟ್ಕೊಂಡ್ರಿ. ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ ಸರ್ ಇದು ಹೊಲ ನೀವು? ಹೊಲ ಅಂದ್ರೆ ಎಲ್ಲ ಗೇಮೆ ಉಳ್ಮೆ ಎಲ್ಲ ಮಾಡಿದ್ವಿ ಚೆನ್ನಾಗಿ ನೀಟಾಗಿ. ಒಂಟು ಬಾಳೆಲ್ಲಿ ಗೇದಿದ್ವಿ ಫಸ್ಟ್. ಅದಾದ್ಮೇಲೆ ರೋಟ್ರೋವೇಟ್ ಎಲ್ಲ ಹಾಕೊಂಡು ರೆಡಿ ಇಟ್ಕೊಂಡಿದ್ವಿ ಚೆನ್ನಾಗಿ ಮಾಡ್ಕೊಂಡು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಳೆ ತೊಂದರೆ ಮಾಡ್ತು, ಆದ್ರೂ ಇಲ್ಲ ಮಾಡ್ಲೇಬೇಕು ಅಂತಂದೇಳಿ ಪಪ್ಪಾಯಿನೂ ಜೊತೆಗೆ ಮಾಡ್ಬೇಕಂತ ಹೇಳಿ ಮಾಡಿದ್ರ. ಸೊ ಈಗ ನೀವೆಲ್ಲ ಫಸ್ಟ್ ಹೊಲ ಎಲ್ಲ ಗೇಯ್ಕೊಂಡು ಅದಾದ್ಮೇಲೆ ದಿಬ್ಬ ಹಾಕೊಂಡು ಅದಾದ್ಮೇಲೆ ದಾಳಿಂಬೆ ಹಾಕಿದ್ದೀರಾ? ದಿಬ್ಬ ಎಲ್ಲ ಹಾಕೋದು, ಆಮೇಲೆ ಗಿಡ ಇಟ್ಟು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ದಿಬ್ಬ ಹಾಕ್ತಿವಿ. ದಿಬ್ಬ ಹಾಕಿದ್ರ? ಸ್ವಲ್ಪ ಪಟ್ಟೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಕಟಿಂಗ್ ಇನ್ನೊಂದು ವಾರದೊಳಗೆ ಹೌದು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಾರದೊಳಗೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಕಾಯಿ ತಗೊಂಡಿದೆ ಸರ್ ಒಂದು ಗಿಡಕ್ಕೆ? ಸರ್ ಆಲ್ಮೋಸ್ಟ್ ಒಂದು 80% ಗಿಡ ಒಂದು 60-70 ಕಾಯಿ ಮೇಲೆ ಆಗಿದೆ ಸರ್ ಆಲ್ರೆಡಿ. ಪೀಸ್ ಎಲ್ಲ ಎಣ್ಸೋ ಹೋದ್ರೆ ಇನ್ನು ಜಾಸ್ತಿ ಆಗುತ್ತೆ, 100 ಮೇಲೆ ಆಗ್ಬೋದು. ಪೀಸ್ ಎಲ್ಲ ಪ್ರತಿಯೊಂದು ಗಿಡನೂ ಸಕಲ ತಗೊಂಡಿದೆ ಕಾಯಿ. ತಗೊಂಡಿದೆ. ಬಟ್ ಅದ್ರಲ್ಲಿ ಒಂದೊಂದು ವೇಸ್ಟ್ ಬರುತ್ತೆ. ಅದೇ ಈ ತರ ಟ್ರಿಪ್ಸ್ ಗಿಪ್ಸ್ ಆಡಿರೋದು ಕಾಯಿ, ಸ್ಟಾರ್ ಕಾಯಿ, ಆ ತರದ್ದೆಲ್ಲ ವೇಸ್ಟ್ ಬರುತ್ತೆ. ಚೆನ್ನಾಗಿರೋದೇ ತಗೊಳೋದು ಕಟಿಂಗ್ನವರೆಲ್ಲ. ಹೌದೌದು. ಹಂಗಾಗಿ ಚೆನ್ನಾಗಿನ ಬೆಳೆನ ಸೆಟ್ಟಿಂಗ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಓಕೆ ಸರ್. ಈಗ ಪಪ್ಪಾಯಿ ಬೆಳಿಬೇಕಂದ್ರೆ ಏನೇನು ಮಾಡ್ಕೋಬೇಕಾಗತ್ತೆ? ನಾವೀಗ ದಿಬ್ಬ ಹಾಕಿದ್ರೆ ಅದರಿಂದ ಹಿಡಿದು ಗೊಬ್ಬರ ಆಗ್ಬೋದು, ಏನೇನು ಕೊಟ್ಟಿದ್ದೀರಾ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಸರ್. ನನಗೆ ಖಂಡಿತವಲ್ಲ ಕೂಡ ನಾವು ಸಣ್ಣ ಗಿಡದಲ್ಲಿ ಇಟ್ಟಾಗ 19 ಆ ಥರದ್ದು ಕೊಟ್ಟಿದ್ವಿ. ಒಂದೆಷ್ಟು ಒಂದು 15 ಡೇಸ್ 20 ಡೇಸ್ ಒಂದು 20 ದಿವಸ ಒಂದ್ 2-3 ತರ 2-3 ಟೈಮ್ ಕೊಟ್ಟಿದ್ವಿ. ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ, ಮೇನ್ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಚೆನ್ನಾಗಿ. ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ತೀವಿ ಅಷ್ಟು ಒಳ್ಳೇದು. ಓಕೆ.
2 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಇದಕ್ಕೆ. ಹ್ಮ್ 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 ಮೆನೀರು ಒಂದು 3 ಟ್ರಿಪ್ ಕೊಟ್ಟಿದ್ದೀವಿ. ಹ್ಮ್ ಹ್ಮ್ ಸೊ ಡೆವಲಪ್ಮೆಂಟ್ಗೆಲ್ಲ ಗೊಬ್ಬರಗಳು ಅವು ಇವು ಬಿಟ್ಟಿದ್ದೀವಿ. ಬಟ್ ಯಥೇಚ್ಛಾಗಿ ಎಷ್ಟು ಗೊಬ್ಬರ ಕೊಟ್ಟರೆ ಅಷ್ಟು ಒಳ್ಳೇದು. ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಒಳ್ಳೇದು. ಕೊಟ್ಟಿಗೆ ಗೊಬ್ಬರ ವಿತ್ ಪ್ಯಾಕೆಟ್ ಕೊಡ್ಬೇಕು ಸರ್. ಪ್ಯಾಕೆಟ್ ಕೊಡ್ಬೇಕು. ಸೈಜು ನಮಗೆ ಗಿಡ ಬಾಳ್ಕೆ ಚೆನ್ನಾಗಿ ಬರಬೇಕು ಅಂದ್ರೆ ಅದೆರಡು ಕೊಡಬೇಕು. ಸೊ ರೆಡ್ ಲೇಡಿಗೆ ಕಾಯಿಲೆ ಜಾಸ್ತಿ ಅಂತ ಹೇಳ್ತಾರೆ, ಬಂದ್ರೆ ಯಾವ ಕಾಯಿಲೆ ಬರುತ್ತೆ, ಅದು ಯಾವ ರೀತಿ ನಿವಾರಣೆ ಅದೇ ಮಾಡಿ? ವೈರಸ್ ಅಂತೂ ಕಂಪಲ್ಸರಿ ಸರ್, ಅದಾಗ ಅನುಮಾನನೇ ಇಲ್ಲ. ಇದು ವೈರಸ್ ಬಂದೇ ಬರುತ್ತೆ. ಹೆಂಗೆ ಬರುತ್ತೆ ವೈರಸ್ ಅಂದ್ರೆ ನೆಲದಲ್ಲಿ ತಾಕತ್ತೆ ಇಲ್ಲ ಅಂದ್ರೆ ಕಂಪಲ್ಸರಿ ಗಿಡ ಹಾಳಾಗುತ್ತೆ. ಹೆಚ್ಚು ತಾಕತ್ ಕೇಳ್ತೈತಿ ಇದು. ತಾಕತ್ ಕೇಳುತ್ತೆ. ರೆಡ್ ಲೇಡಿ ಮಾತ್ರ ತುಂಬಾ ತಾಕತ್ ಬೇಕದ್ಕೆ, ಅಂದ್ರೆ ಅಷ್ಟೇ ಲೋಡ್ ಆಗುತ್ತೆ ಅದು. ಅಷ್ಟೇ ಲೋಡ್ ಆಗುತ್ತೆ. ನೋಡಿ ಇದು ನಮ್ದು ಗಿಡ ನೋಡಿ, ಇದು ನೋಡಿ ಯಾವ್ದು ಇವಾಗ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಲೋಡ್ ತಗೊಂಡಿದೆ. ನೋಡಿ ಇವಾಗ ರೆಡ್ ಲೇಡಿ ಈ ತರ ಲೋಡ್ ಆಗಲ್ಲ ಅಂತ ಹೇಳ್ತಾರಲ್ಲ. ಹೌದೌದು. ನೋಡಿ ಇವಾಗ ನಾವೇನೋ ಸುಳ್ಳು ಹೇಳಿದ್ರೆ ನೀವೇ ನೋಡ್ಕೊಳ್ಳಿ. ಹೌದೌದು. ಈ ಗಿಡ ನೋಡಿ ಒಂದು 80% ಗಿಡದಾಗ ಈ ತರ ಲೋಡ್ ಇದೆ. ಬಟ್ ಅಂದ್ರೆ ಸಾಕಷ್ಟು ಗೊಬ್ಬರ ಕೇಳ್ತೈತೆ. ಈಗ ದಿಬ್ಬ ಮಾಡಿರೋ ಉದ್ದೇಶನೂ ಡ್ರಿಪ್ ಯಾವ ರೀತಿ ಮಾಡ್ಕೊಂಡ್ರಿ? ದಿಬ್ಬ ಮಾಡಿರೋ ಉದ್ದೇಶ ಒಂದೇ, ಅದಕ್ಕೆ ಬೇರೆ ಡೆವಲಪ್ಮೆಂಟ್ ಆಗಕ್ಕೆ ಸ್ಪೇಸ್ ಬೇಕು ಚೆನ್ನಾಗಿ. ಬೇಗ ರೂಟ್ ಜಾಸ್ತಿ ಡೆವಲಪ್ಮೆಂಟ್ ಆದಷ್ಟು ಗಿಡ ಚೆನ್ನಾಗಿ ಗ್ರೋತ್ ಬರುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಹಂಗಾಗಿನ ನಾವು ಈ ಮಧ್ಯದಾಗಿರೋದೇನು ಖಾಲಿ ಮಣ್ಣು ಇರುತ್ತಲ್ಲ, ಇಷ್ಟು ಆ ಕಡೆಗೆ ಬುಡಕ್ಕೆ ತಳಿಸಿದೀವಿ ಗಿಡದ ಟ್ರಾಕ್ಟರ್ ಅಲ್ಲಿ. ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು, ಅದ್ರ ಮೇಲೆ ತಳಿಸೋದು. ಒಂದ್ಸರಿ ಟ್ರಾಕ್ಟರ್ ಎಲ್ಲ ಮಾಡಿದ್ವಿ, ಆಮೇಲೆ ಗಂಡಲ್ಲಿ ಇಕ್ಕಿ ಸ್ವಲ್ಪ ಸ್ವಲ್ಪ ಅದೆಲ್ಲ ನೂಕಿ ರೆಡಿ ಮಾಡ್ಕೊಂಡ್ವಿ. ಓಕೆ. ಸೊ ಈ ಡ್ರಿಪ್ ಎಲ್ಲ ಯಾವ ತರ ಮಾಡಿದ್ರಿ ಸರ್? ಏನ್ ಕತೆ ಇದು? ಅದಕ್ಕೆ ಪಪ್ಪಾಯಿಗೆ ಸಪರೇಟ್ ಮಾಡಿದ್ರೆ ಇಲ್ಲ ದಾಳಿಂಬೆ? ಇಲ್ಲ, ಎರಡು ಒಂದೇ ಟ್ರಿಪ್ ಮಾಡಿದೀವಿ. ಬಟ್ ನಾವ್ ಹೆಂಗ್ ಮಾಡಿದೀವಿ ಅಂದ್ರೆ ನೀರ್ ಮ್ಯಾನೇಜ್ಮೆಂಟ್ ಆದಷ್ಟು ನಿಯರ್ ಪಪ್ಪಾಯಿ ಗಿಡಕ್ಕೆ ಮಾಡಿದೀವಿ ಮೈಕ್ರೋ ಟ್ಯೂಬ್. ಇದು ದಾಳಿಂಬೆ ಗಿಡ ಆಟೋಮೆಟಿಕಲಿ ಅಲ್ಪ ಸ್ವಲ್ಪ ತೇವ ಆದೇ ಆಗುತ್ತೆ. ನೋಡಿ ಅಲ್ಲಿ ಹೋಗಿದೆ ನೀರು, ಆ ಗಿಡನೂ ಇಳಿತೈತೆ, ಈ ಗಿಡನೂ ಬರುತ್ತೆ ನೀರು. ಸೆಂಟ್ರಲ್ ಮಾಡಿದ್ರೆ ಸೆಂಟ್ರಲ್ ಎರಡು ಮಧ್ಯದಲ್ಲಿ ನೀರು ಬಿಡ್ತೀವಿ. ಪಪ್ಪಾಯಿಗೆ ಸ್ವಲ್ಪ ಜಾಸ್ತಿ ನೀರು ಬೇಕು, ಆದಷ್ಟು ಪಪ್ಪಾಯಿ ಹತ್ರದಾಗೆ ಮಾಡಿದೀವಿ. ಎಷ್ಟು ಡ್ರಿಪ್ ಎಲ್ಲ ಗಿಡಕ್ಕೆ ಮಾಡ್ಕೊಂಡಿದ್ರಿ ನೀವು? ಗೇಟ್ಗಳೆಲ್ಲ ಗೇಟ್ ವಾಲ್ ಎಲ್ಲ ಒಂದು 105 ಗಿಡಕ್ಕೆ ಒಂದೊಂದು ವಾಲು. 105 ಗಿಡಕ್ಕೆ ಒಂದೊಂದು ವಾಲು ಹಂಗೆ ಮಾಡಿದೀವಿ. ನೀಟಾಗಿ ಹೋಗ್ತವೆ, ನೀರಿಂದ ಸಮಸ್ಯೆ ಇಲ್ಲ. ಸರ್ ಈಗ ಪಪ್ಪಾಯಿ ಆಗ್ಬೋದು, ದಾಳಿಂಬೆ ಹಾಕೋದಕ್ಕೆ ನಿಮಗೆ ಖರ್ಚು ಎಷ್ಟು ಬಂತು ಸರ್ ಟೋಟಲ್? ಸರ್ ಪಪ್ಪಾಯ ದಾಳಿಂಬೆ ಇನ್ಕ್ಲೂಡಿಂಗ್ ಜೊತೆಗಿರೋದ್ರಿಂದ ಖರ್ಚು ಸರಿಸುಮಾರು ಅಲ್ಲೇ ಒಂದು 3.5 ಲಕ್ಷ ಮೇಲಾಗಿದೆ ಸರ್. 3.5 ಲಕ್ಷ ಮೇಲೆ? 3.5 ಲಕ್ಷ ಆಗಿದೆ. ಅಂದ್ರೆ ಡ್ರಿಪ್ಪು, ಗಿಡ, ಹೌದು, ಗೊಬ್ಬರ, ಹೌದು, ಇನ್ನು ಸಣ್ಣ ಪುಟ್ಟವೆಲ್ಲ ಲೆಕ್ಕ ಇಡಕ್ಕಾಗಲ್ಲ. ಅಲ್ಲೇ ಉಳುಮೆ ಮಾಡ್ಸಿರೋದಾಗ್ಬೋದು, ಕೂಲಿ ಆಳುಗಳು ಬಂದಿದೆ. ನಮ್ಗೇನ್ ಈಗ ಪಪ್ಪಾಯಿ ಬೆಳೆ ಇರೋದ್ರಿಂದ ಏನು ಅನ್ಸಲ್ಲ, ಏನು ಪರವಾಗಿಲ್ಲ, ದೇವ್ರು ಕಂಡು ಬಿಟ್ಟಿದ್ದಾನೆ. ಹೌದು, ಬೆಳೆ ಚೆನ್ನಾಗಾದ್ರೆ ಖಂಡಿತವಾಗ್ಲೂ ಬರ್ತೈತೆ. ಸೊ ನಿಮ್ದೆಲ್ಲ ಪಪ್ಪಾಯಿ ಬೆಳೆಯಿಂದ ಕ್ಲಿಯರ್ ಆಗುತ್ತಾ? ಎಷ್ಟು ಕಟಿಂಗ್ ಅಲ್ಲಿ ಕ್ಲಿಯರ್ ಆಗ್ಬೋದು ಪಪ್ಪಾಯಿ ಬೆಳೆ? ಅದೇ ಸರ್, ಮಾರ್ಕೆಟಿಂಗು ರೇಟು ಚೆನ್ನಾಗಿದ್ರೆ ಒಂದ್ 2-3 ಕಟ್ 4-5 ಕಟಿಂಗ್ ಒಳಗೆ ಬಂದ್ಬಿಡ್ತೈತೆ. 8ರಿಂದ 10 ದಿವಸ ಒಂದು ಕಟಿಂಗು. ನೋಡ್ಬೇಕು, ಮಾರ್ಕೆಟ್ ಸ್ವಲ್ಪ ಈಗ ಡೌನ್ ಇದೆ, ಮುಂದೆ ಏನಾರ ಜಂಪ್ ಆಗುತ್ತೆ ನೋಡ್ಬೇಕು. ಈ ರಂಜಾನ್ ಟೈಮಲ್ಲಿ ಆಗಿದ್ರೆ ಒಳ್ಳೆ ರೇಟ್ ಇರೋದು. ಹೌದೌದು. ಸ್ವಲ್ಪ ರಂಜಾನ್ ಬೇರೆ ಮುಗ್ದೈತೆ, ನಮ್ ಸ್ವಲ್ಪ ಈಗ ಟೈಮ್ ತಗೊಂಡೈತೆ ನಮ್ದು ಸೆಟ್ಟಿಂಗ್ ಆಗ್ಬೇಕು. ಗಿಡ ಇಟ್ಟಿದ್ರೆ ಸ್ವಲ್ಪ ಲೇಟ್ ಆಯ್ತು. ಲೇಟ್ ಆಗಿ ಇಟ್ಟಿದ್ರೆ ಒಂದೊಂದು ತಿಂಗಳು ಹಿಂದೆಗಡೆ ಇಟ್ಟಿದ್ರೆ ನಮ್ದು ಇಷ್ಟೊತ್ತಿಗೆ ಒಂದ್ 2-3 ಕಟಿಂಗ್ ಆಗಿರೋದು, ಒಳ್ಳೆ ರೇಟಲ್ಲಿ ಬಂದಿರೋದು. ನಿಮ್ಗೆ ಒಂದು 10 ರೂಪಾಯಿ ಲಾಭ ಸಿಕ್ಕರು, ಒಂದು 10 ರೂಪಾಯಿ ಮ್ಯಾಲಿದ್ರೆ ಏನು ಲಾಸ್ ಕಂಡು ಬರಲ್ಲ. ಮಿನಿಮಮ್ ಒಂದು 10-12 ರೂಪಾಯಿ ಮ್ಯಾಲಿದ್ರೆ ಇರ್ಬೇಕು. ಒಂದ್ 15 ರೂಪಾಯಿ ಹಂಗ್ ರೀಚ್ ಆದ್ರೆ ನಮ್ಗೂ ಯಾತ ಒಂದಿಷ್ಟು ಉಡ್ತೈತೆ. 10-12 ರೂಪಾಯಿ ಅಂದ್ರೂ ಜಾಸ್ತಿ ಉಳಿಯಲ್ಲ. ಅದೇ ಈಗ ಲಾಸ್ಟ್ ನಾನು ರಂಜಾನ್ಗಿನ ಮುಂಚೆ 20-25 ರೂಪಾಯಿ ಎಲ್ಲ ಹೋಗಿತ್ತು. ಸೊ ಆ ತರ ರೇಟ್ ಸಿಕ್ತಾಗ ರೈತರು ಆ ತರ ರೇಟ್ ಸಿಕ್ಕಿದ್ರೆ ಎಲ್ಲಾರು ಪಪ್ಪಾಯಿ ಬೆಳೆದ್ ಬಿಡ್ತಾರೆ. ಎಲ್ಲ ಬೆಳಿತಾರೆ, ಯಾರು ಬೇರೆ ಇನ್ನೇನ್ ಬೇರೆ ಬೆಳೆದೇ ಇಲ್ಲ. ಒಂದ್ ಹಿಂಗೆ ಈ ತರ ನಾವ್ ಬೆಳೆ ಬೆಳೆದ್ರೆ ಯಾಕೆ ದುಡ್ಡು ಆಗಲ್ಲ ಸರ್? ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ರೇಟ್ ಏನೋ ಒಂದು 10 ರೂಪಾಯಿ 15 ರೂಪಾಯಿ ಸಿಕ್ಕಿದ್ರು ಸೊ ನಿಮ್ದು ತೋಟದಲ್ಲಿ ಕಾಯಿ ಚೆನ್ನಾಗಿ ತಗೊಂಡಿದೆ, ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಅದೇ ನಮಗೆ ಖುಷಿ. ಇವಾಗ ಇಳುವರಿ ಇರೋದ್ರಿಂದ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಬರುತ್ತೆ, ನೋಡೋಣ. ಸೊ ಈಗ ಎಷ್ಟು ದಿನಕ್ಕೆ ಬರ್ಬೋದು ಸರ್ ಕಟಾವ್? ಈಗ ಆಲ್ರೆಡಿ ಅಲ್ಲೇ ಕಾಣ್ತಾ ಇದೆ, ಪಟ್ಟೆಗಳು ಬರ್ತಾ ಇದೆ. ಇನ್ನೊಂದು 8ರಿಂದ 10 ದಿವಸ ಒಳಗೆ ಬರುತ್ತೆ ಸರ್ ಒಂದು ಕಟಿಂಗ್. 8ರಿಂದ 10 ದಿನದೊಳಗೆ ಬರುತ್ತೆ ಆಲ್ಮೋಸ್ಟ್ ಎಲ್ಲದಲ್ಲಿ ಕಾಣ್ತೈತೆ. ಹೌದೌದು. ಸ್ವಲ್ಪ ಕಲರ್ ಬಂದ್ರೆ ಬಂದ್ಬಿಡ್ತೈತಿ. ಎಲ್ಲ ವೈಟ್ ಇದೆ, ರೆಡ್ ಬರ್ಬೇಕು, ಸ್ವಲ್ಪ ಎಲ್ಲ ಬರ್ಬೇಕು. ಅದೇ ಆಲ್ರೆಡಿ ಒಂದೊಂದು ಬರ್ತಾ ಇದೆ. ಸರ್ ಈಗ ಎಷ್ಟು ದಿನಕ್ಕೆ ಒಂದ್ಸರಿ ಕಟಿಂಗ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರಿ ಸರ್ ನೀವು? ಒಂದು 8ರಿಂದ 10 ದಿವಸ ಸರ್. 8ರಿಂದ 10 ದಿವಸಕ್ಕೆ ಒಂದು ಕಟಿಂಗ್ ಮಾಡ್ತಾನೆ ಇರಬೇಕು. ಅಂದ್ರೆ ನೀವು ತಿಂಗಳಲ್ಲಿ ಒಂದು 3 ಸಲ ದುಡ್ಡು ನೋಡ್ಬೋದು ನೀವು. ಖಂಡಿತವಾಗ್ಲು. ನಿಮ್ಮ ಗೊಬ್ಬರನು ಕೊಡ್ಬೇಕು, ಹಂಗೆ ನಾವು ಕೊಡ್ತಾನೆ ಇರ್ಬೇಕು. ಏನಾದ್ರು ಸ್ವಲ್ಪ ನೀರು ಗೊಬ್ಬರ ಮೇಂಟೆನೆನ್ಸ್ ಕರೆಕ್ಟ್ ಆಗಿರ್ಬೇಕು, ಅದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಎಷ್ಟು ಟನ್ ಬರ್ಬೋದು ನಿಮ್ಮ ಅಂದಾಜು ಪ್ರಕಾರ ರೈತ?
ಅಂದಾಜಂದ್ರೆ ನಾವು ಅಂದ್ಕೊಂಡಿದೀವಿ ಒಂದು ಅವರೇಜು ಒಂದು 80ವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಈ ಸತಿ. ಒಂದು 80 ಮೇಲೆ ನೋಡ್ಬೇಕು. ಅಂದ್ರೆ ಏನಾದ್ರು ಮಳೆ ಗಿಳೆ ಬಂದು ಡ್ಯಾಮೇಜ್ ಆಗದಿದ್ರೆ ಒಂದು 80ವರೆಗೂ ಬರುತ್ತೆ. 80 ಕ್ವಿಂಟಲ್, 80 ಟನ್ನು. 80 ಟನ್ನು. ಅದು ಎಕ್ಸ್ಪೆಕ್ಟ್ ಮಾಡಿದೀವಿ. ಅಲ್ಲಿವರೆಗೂ ಕಾಯಿ ಕಾಣುತ್ತೆ ಲೋಡು. ನೋಡ್ಬೇಕು ಮುಂದೆ. ಸಸಿ ಟೈಮಲ್ಲಿ ಸ್ವಲ್ಪ ಮಳೆ ಹಿಡ್ಕೊಂಡಿದ್ರಿಂದ ಈಗ ಸ್ವಲ್ಪ ಡಿಲೇ ಆಗಿದೆ. ಇಲ್ಲ ಅಂದಿದ್ರೆ ಕಂಪಲ್ಸರಿ ಇಡೀತಿ ಒಂದು ಕಟಿಂಗ್ ಆಗಿರೋದು ನಮ್ದು. ಎಷ್ಟು ತಿಂಗಳಾಗಿದೆ ಸರ್ ಹಾಕಿ? 7.5 ತಿಂಗಳಾಗಿದೆ ಈಗ. 7.5 ತಿಂಗಳು ಅಂದ್ರೆ ಚೆನ್ನಾಗಿದೆಯಲ್ಲ ಸರ್, ಅಲ್ಲಿಗೂ ಏನು ಲೇಟ್ ಏನಾಗಿಲ್ವಲ್ಲ? ಇಲ್ಲ ಅದೇ ನಮ್ಗೆ 7.5 ತಿಂಗಳಿಗೆ ಕಟಿಂಗ್ ಆಗ್ಬೇಕಾಯ್ತು. ಲಾಸ್ಟ್ ಟೈಮು ಕೆಳಗಡೆ ಇಟ್ಟಿದ್ವಿ ಇನ್ನೊಂದು ಬ್ಯಾಚ್. ಲಾಸ್ಟ್ ಟೈಮ್ ಇಟ್ಟಾಗ 7 ತಿಂಗಳಿಗೆ ಕಟಿಂಗ್ ಬಂದ್ಬಿಟ್ಟಿತ್ತು. ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಇತ್ತು ಸತಿ. ಸಸಿನಲ್ಲಿ ಸ್ವಲ್ಪ ಮಳೆ ತೊಂದರೆ ಆಗಿ ಡೆವಲಪ್ಮೆಂಟ್ ಲೇಟ್ ಆಯ್ತು. ಸರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್ ಗಿಡನ? ಚೆನ್ನಾಗಿದ್ರೆ ರೋಗ ಇಲ್ದಂಗಿದ್ರೆ ಒಂದು 2 ವರ್ಷ ತನಕ ಬರುತ್ತೆ ಸರ್. 2 ವರ್ಷವರೆಗೂ ಬರುತ್ತೆ. ಏನಾರ ಸ್ವಲ್ಪ ರೋಗ ಈಗ ಅಂದ್ರೆ ಒಂದು 4-5 ತಿಂಗಳು ಬೇಗನೆ ಹಾಳಾಗುತ್ತೆ ಗಿಡ. ಸೊ ನಿಮ್ದು ನಿಮ್ಮ ಅಭಿಪ್ರಾಯ, ನಿಮ್ಮ ಗಿಡ ಹೆಂಗಿದಾವೆ, ಎಷ್ಟು ವರ್ಷ ಬರ್ಬೋದು? ನಮ್ದು 1.5 ವರ್ಷಕ್ಕೇನು ತೊಂದರೆ ಇಲ್ಲ ಸರ್. 1.5 ವರ್ಷದ ಮೇಲೆ ಸಿಗುತ್ತೆ ನಮ್ಗೆ. ಆದಷ್ಟು ನಾವು ಅಂತರ ಬೆಳೆಯಾಗಿ ಇಟ್ಟಿದ್ರಿಂದ ಬೇಗ ಖಾಲಿ ಆದ್ರೆ ನಮ್ಗೆ ದಾಳಂಬೆ ರೆಡಿ ಇದೆ. ನಿಮ್ಗೇನು ಬೇಗ ಇದಾದ್ರೆ ನಮ್ಗೇನು ಈಗ ನಮ್ಗೆ ತೃಪ್ತಿ ಇದೆ. ಈಗ ಏನ್ ಸೆಟ್ಟಿಂಗ್ ಆಗಿದೆಯಲ್ಲ, ಇಷ್ಟು ಕಟಿಂಗ್ ಆಗ್ಬಿಟ್ರೆ ನಮ್ಗೆ ನೀಟಾಗಿ ದಾಳಂಬೆ ರೆಡಿ ಇರ್ತೈತೆ. ಸೊ ಈಗ ದಾಳಿಂಬೆಯಲ್ಲಿ ನಾವು ಪಪ್ಪಾಯ ಹಿಡಿದ್ರೆ ದಾಳಿಂಬೆಗೆ ಪ್ರಾಬ್ಲಮ್ ಆಗಲ್ಲ ಏನೋ? ಈಗ ದಾಳಿಂಬೆ ಪ್ರಾಬ್ಲಮ್ ಇಲ್ಲ ಪಪ್ಪಾಯಿಗೆ ಏನೋ ಪ್ರಾಬ್ಲಮ್ ಆಗೋದು? ಏನು ಆಗಲ್ಲ. ಔಷಧಿ ಎಲ್ಲ ಹೊಡಿತಿರ್ತಿಲ್ಲ? ಇಲ್ಲ ಏನೇನು ಆಗಲ್ಲ. ಇದಕ್ಕೆ ಸೂಟಬಲ್ ಬೆಳೆ ಅಂದ್ರೆ ಪಪ್ಪಾಯಿನೇ. ಬೇರೆ ಯಾವ್ದು ಸೆಟ್ ಆಗಲ್ಲ ಇದಕ್ಕೆ. ಕರೆಕ್ಟ್ ಸರ್. ಯಾಕಂದ್ರೆ ನೀವು ಒಳ್ಳೆ ಪ್ಲಾನ್ ಮಾಡಿದ್ರಿ. ಈಗ ಬೇರೆ ಬೆಳೆ ಬಿಟ್ರೆ ಅದು ಕೆಲಸಗಳು ಜಾಸ್ತಿ ಇರುತ್ತೆ, ಮತ್ತೆ ಅದು ಕ್ಲಿಯರ್ ಆಗಿ ಲೇಟ್ ಆಗುತ್ತೆ. ಹೌದು. ಸೊ ನೀವು ಇಟ್ಟಿದ್ದಾದ್ಮೇಲೆ ಪಪ್ಪಾಯ ಇಟ್ಟಿದ್ರ, ಸೊ ಅದು ಪಪ್ಪಾಯ ಕ್ಲೋಸ್ ಆಗೋದ್ರೊಳಗೆ ನಿಮ್ ದಾಳಿಂಬೆ ಸ್ಟಾರ್ಟ್ ಆಗುತ್ತೆ. ಹೌದೌದು. ಸೊ ಹಂಗಾಗಿ ನೀವು ಈಗ ಈಗ ಫ್ರೀಯಾಗಿ ಡೆವಲಪ್ಮೆಂಟ್ ನಡೀತಾ ಐತೆ. ದಾಳಂಬಿಗೆ ಅಂತ ನಾವು ಸಪ್ರೇಟ್ ಆಗಿ ಏನು ಮಾಡ್ತಿಲ್ಲ. ಹೌದು. ನೀರ್ ಬಿಡೋದಾಗ್ಲಿ, ಗೊಬ್ಬರ ಹಾಕಿದಾಗ್ಲಿ, ಔಷಧಿ ಹೊಡೆಯೋದಾಗ್ಲಿ ಇದು ಮಾಡ್ತಾ ಇರೋದ್ರಿಂದ ಜೊತೆನಲ್ಲೇ ಮಾಡ್ತಿರ್ತೀವಲ್ಲ. ಹೌದೌದು. ನಮ್ಗೆ ಯಾವ್ದು ಇವಾಗ ಸಪ್ರೇಟ್ ಅನ್ಸಲ್ಲ ಅದು. ಹೌದು. ನಮ್ಗೇನು ರೆಡಿ ಇರ್ತೈತೆ ಅದ್ ಗಿಡ. ಇದು ಪಪ್ಪಾಯ ಹಾಳಾಗ್ತದಂಗೆ ಅದ್ ನಾವು ರೆಡಿ ಬೆಳೆ ಬಿಡಕ್ಕೆ ನಿಂತಿರ್ತೈತೆ ಗಿಡ. ನಿಮ್ಗೆ ಪಪ್ಪಾಯಿನ ಇಡ್ಬೇಕಂತ ಯಾಕೆ ಅನ್ಸ್ತದ ದಾಳಿಂಬೆ ಒಳಗೆ? ಅದೇ ಸರ್, ಇದು ಸೂಟಬಲ್ ಇದಕ್ಕೆ. ಅಂದ್ರೆ ಇದಕ್ಕೆ ಅಡ್ಜಸ್ಟ್ ಆಗಂತ ಬೆಳೆ ಅಂದ್ರೆ ಇದೊಂದೇ. ಬೇರೆದೆಲ್ಲ ಬೆಳೆದ್ರೆ ಅಷ್ಟೊಂದು ಇದಾಗಲ್ಲ. ಪಪ್ಪಾಯಿನಲ್ಲಿ ಏನೋ ಒಂದ್ ಸ್ವಲ್ಪ ದುಡ್ಡು ನೋಡ್ಬೋದು ಚೆನ್ನಾಗಿ ಬೆಳೆದ್ರೆ. ಜೊತೆಗೆ 1.5 ವರ್ಷ ಟೈಮ್ ಬೇರೆ ಲಾಂಗ್ ಟೈಮ್ ಇದು ತಗೊಳ್ತೈತೆ. ಈ ಗಿಡ ನಾವು ಬೆಳೆಗೆ ಬಿಡೋಕೆ 1.5 ವರ್ಷ ಬೇಕು. 1 ವರ್ಷ ಬೆಳಂಗಿಲ್ಲ ದಾಳಿಂಬೆನೆ? ಇಲ್ಲ, ಅಷ್ಟು ಬೆಳೆಸ್ಬೇಕು ಸರ್ ಮಿನಿಮಮ್. ಗಿಡ ಬೆಳೆಸಿದ್ರೆ ನಮಗೆ ಬೆಳೆಗೆ ಬಿಡಕ್ ಚೆನ್ನಾಗಿರ್ತೈತೆ. ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ. ನಾವು ಬೆಳೆಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಬೆಳೆನಲ್ಲಿ ನಾವು ಲೋಡ್ ತಗೊಳಕ್ ಆಗಲ್ಲ, ಇಳುವರಿ ತಗೊಳಕ್ ಆಗಲ್ಲ. ಚಿಕ್ಕ ಗಿಡಕ್ಕೆ ಬಿಟ್ರೆ ತಗೊಳಕ್ ಆಗಲ್ಲ. ಸ್ವಲ್ಪ ಗಿಡ ಸ್ಟ್ರೆಂತ್ ಆಗಿ 1.5 ವರ್ಷ ಬೆಳೆಸಿದ್ರೆ ಸೆಟ್ಟಿಂಗ್ ಚೆನ್ನಾಗಿರ್ತೈತೆ. ಹಂಗಾಗಿನ ನಾವು ಈ ಪ್ಲಾನ್ ಮಾಡಿ ಪಪ್ಪಾಯ ಅಷ್ಟಿಗೆ ಖಾಲಿ ಆಗುತ್ತೆ, ಆಮೇಲೆ ದಾಳಿಂಬೆ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಹೇಳಿ ನಾವು ಪಪ್ಪಾಯ ಇಟ್ಟಿದ್ದು. ಈಗ ರೈತರಿಗೆ ನಿಮ್ ಪ್ರಕಾರ ಈಗ 15 ಇದೆ, ರೆಡ್ ಲೇಡಿ ಇದೆ, ಯಾವ್ದು ಬೆಳೆದ್ರೆ ಉತ್ತಮ ಅನ್ಸುತ್ತೆ ನಿಮ್ಗೆ? ಸರ್ ಅದು ಅವ್ರವ್ರ ಇಷ್ಟ ಸರ್. 15 ಚೆನ್ನಾಗಿ ಬೆಳೆದಿರೋ ಇದಾರೆ, 15 ಬೆಳೆದಿಲ್ದಾರೋ ಇದಾರೆ. ನಾವು ಆದಷ್ಟು ಸ್ವಲ್ಪ ರೆಡ್ ಲೇಡಿನೇ ಇಷ್ಟಪಟ್ಟು ಬೆಳೆದಿದ್ವಿ. ಯಾಕೆ ಮಾರ್ಕೆಟಿಂಗ್ ಅಲ್ಲಿ ಸ್ವಲ್ಪ ರೆಡ್ ಲೇಡಿಗೆ ಡಿಮ್ಯಾಂಡ್ ಇರುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಇದನ್ನೇ ಬೆಳಿಬೇಕು ಅಂತ ಇದನ್ನೇ ಹಾಕಿದ್ದಷ್ಟೇ. ಬಟ್ 15 ಬಗ್ಗೆ ನಮಗೆ ಗೊತ್ತಿಲ್ಲ. ಕೆಲವು ರೈತರುಗಳು ಚೆನ್ನಾಗಿ ಬೆಳೆದಿರೋರು ಇದಾರೆ, ಅವರು ಹೇಳ್ತಾರೆ ಇಲ್ಲ ಒಳ್ಳೆ ಬೆಳೆ ಅಂತ ಹೇಳ್ತಾರೆ, ಒಳ್ಳೆ ಗಿಡ ಸಸಿ ಒಳ್ಳೆ ಇಳುವರಿನೂ ಬರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಅದು ಸೆಟ್ಟಿಂಗ್ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ. ಇದು ಬೇಗ ಬರುತ್ತೆ, ಬೇಗ ಕೂರುತ್ತೆ ಪೀಸು. ಮಗು ಬೇಗ 90 ಡೇಸ್ಗೆಲ್ಲ ಇದೆಲ್ಲ ಪೀಸ್ ಆಗ್ಬಿಡ್ತೈತೆ ಕಂಪಲ್ಸರಿ, ಮೇಂಟೆನೆನ್ಸ್ ಕರೆಕ್ಟ್ ಆಗಿದ್ರೆ. ಹಂಗಾಗಿ ನಾವು ಲಾಸ್ಟ್ ಟೈಮ್ ಬೆಳೆದಿದ್ವಿ ರೆಡ್ ಲೇಡಿನೇ. ರೋಗ ಬಂದಿತ್ತು, ಆದ್ರೂ ನಾವೇನು ಅದಕ್ಕೆ ಹೆದರ್ಲಿಲ್ಲ. ಇಳುವರಿನೂ ಚೆನ್ನಾಗಿತ್ತು, ರೇಟು ಚೆನ್ನಾಗಿತ್ತು ಆ ಸರಿ. ಇನ್ನ ಸರಿನೂ ಬೆಳಿಬೇಕು ಅಂತಂದೇಳಿ ಬೆಳೆದಿದ್ದು ಇದು ರೆಡ್ ಲೇಡಿನ. ಸರ್ ಈಗ ಫಸ್ಟ್ ಕಟ್ಟಿಂಗ್ ಬಂದ್ರೆ ಯಾವ್ಯಾವ ಕಾಯಿ ಬರುತ್ತೆ ಸರ್? ಎಷ್ಟು ತೋರಿಸ್ಬೋದಾ ನಿಮ್ದು? ಎಷ್ಟು ಕೆಜಿ ಬರ್ಬೋದು ಇದು? ಸರ್ 1.5 2.5 ಕೆಜಿ 3 ಕೆಜಿ ವರೆಗೂ ಬರುತ್ತೆ. ದಪ್ಪ ಕಾಯಿ ಎಲ್ಲ ಐತಲ್ಲ, ಹೌದು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಳ್ಳೆ ಸೈಜ್ ಕಾಯಿನೇ ಬರುತ್ತೆ. ಈ 1-2 ಅಷ್ಟೇ ಕಿತ್ಕೊಂಡ್ರೆ ಒಂದ್ ಕಟಿಂಗಿಗೆ ಒಂದ್ ಕಾಯಿಂದ 2 ಕಾಯಿ ಈ ಫಸ್ಟ್ ಕಟಿಂಗ್ ಅಲ್ಲಿ. ಆಮೇಲೆ 2-3 ಅಂತೂ ಕಂಪಲ್ಸರಿ, 3 ಅಂತೂ ಕಂಪಲ್ಸರಿ ಬರುತ್ತೆ. ನಿಮ್ಮ ತೋಟದ ನೋಡಿದ್ರೆ ಎಲ್ಲ ಪಪ್ಪಾಯ ಗಿಡ ಸಖತ್ತಾಗಿದೆ. ಸೊ ನಿಮ್ಗೆ ಏನೋ ರೋಗಗಳು ಕಂಡು ಬಂದಿದ್ಯಾ? ಮತ್ತೆ ಅದು ಬಂದ್ರೆ ಯಾವ ರೀತಿ ನಿವಾರಣೆ ಮಾಡ್ಕೊಂಡಿದ್ದೀರಾ?
ರೋಗ ಸರ್ ಬಂದೇ ಬರುತ್ತೆ ಸರ್, ರೋಗದ್ದೇನು ಡೌಟೇ ಇಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಈ ಟ್ರಿಪ್ಸ್ ಮೈಟ್ಸ್ ಜಾಸ್ತಿ ಇದಕ್ಕೆ. ಈ ಗಿಡಕ್ಕೆ ಏನಾಗುತ್ತೆ ಅಂದ್ರೆ ರೋಗ ಬಂದಿರೋ ಗಿಡದಲ್ಲಿ ಟ್ರಿಪ್ಸ್ ಏನಾದ್ರು ತಿಂದು ಬೇರೆ ಗಿಡಕ್ಕೆ ಏನಾದ್ರು ಹೋಗಿ ಕುತ್ಕೊಂಡ್ ತನಕ ಆ ಗಿಡ ಮತ್ತೆ ಅದು ವೈರಸ್ ಆಗುತ್ತೆ. ಸೊ ಕಂಪಲ್ಸರಿ ನಾವು ಸ್ವಲ್ಪ ಕಾಯಿ ಕೂರೋವರೆಗೂ ಸ್ವಲ್ಪ ಸ್ಪ್ರೇಗಳು ಮಾಡ್ಕೊಂತ ಇರಬೇಕು. ಏನೇನು ಸ್ಪ್ರೇ ಮಾಡಬೇಕು, ಹೆಂಗೆ ಸರ್ ಅದು? ಅದೇ ಟ್ರಿಪ್ಸ್ ಮೈಟ್ಸ್ ಅಂದ್ರೆ ಬೇರಲ್ಲಿ ಸೋಲಾಮಾನು, ಪೆಗಾಸಿಸ್ಸು, ವೈರಸ್ 100 ಅಂತ ಬರುತ್ತೆ. ವೈರಸ್ 100 ವೈರಸ್ಗೆ ಅಡ್ವಾನ್ಸ್ ಆಗಿ ಓಕೆ, ಕಾನ್ಫಿಡರ್ ಅಂತೆ, ಒಟ್ಟಲ್ಲಿ ಟ್ರಿಪ್ಸ್ ಮೇಡ್ಸ್ ಸಂಬಂಧಪಟ್ಟವೆಲ್ಲನ ಜೊತೆಗೆ ಒಂದು ಫಂಗಸ್ ಹಾಕೊಂಡು ಮಾಡ್ತಾ ಇರ್ತೀವಿ. ಒಂದು ಸುಮಾರು ಅಂದ್ರೆ ರೆಗ್ಯುಲರ್ ಆಗಿ ಒಂದು 10-15 ದಿವಸಕ್ಕೂ ನಾವು ಸ್ಪ್ರೇ ಮಾಡಿದ್ವಿ. ಇದರಲ್ಲಿ ಬೇರೆ ಕೊಳೆಯ ರೋಗ ಬರುತ್ತೆ, ಗಿಡ ಬೆಂಡಾಗಿ ಸಾಯೋ ರೋಗ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಸರ್ ಕಾರಣ? ಅದು ಅದೇ ನೆಲದ ಮೇಲೂ ನೀರು ಜಾಸ್ತಿ ಹೋಗೋರ್ಗು ನೀರು ಕೊಟ್ಟರು, ಸಣ್ಣ ಗಿಡದ ನೀರು ಜಾಸ್ತಿ ಕೊಟ್ರೆ ಸಣ್ಣ ಗಿಡದಲ್ಲಿ ಅತಿಯಾಗಿ ನೀರು ಕೊಟ್ರೆ ಬೇರೆ ಕೊಳೆ ಸ್ಟಾರ್ಟ್ ಆಗಿ ಗಿಡ ಎಲ್ಲ ಬೆಂಡಾಗಿ ಯೆಲ್ಲೋ ಕಲರ್ ಆಗ್ಬಿಡ್ತೈತೆ. ಈ ಸಾರಿ ಅಂತದೇನು ನಮಗೆ ಬಂದಿಲ್ಲ, ಲಾಸ್ಟ್ ಟೈಮ್ ಬಂದಿತ್ತು. ಈ ಸಾರಿ ಅಂತದೇನಿಲ್ಲ, ಕಾನ್ಫಿಡೆಂಟ್ ಚೆನ್ನಾಗಿದೆ ಗಿಡ. ಸೊ ರೈತರು ಯಾರಾದ್ರೂ ಪಪ್ಪಾಯ ಬೆಳಿಬೇಕಂದ್ರೆ ಸೊ ಮೇಯ್ನ್ ಅವರು ಯಾವ್ದು ಫೋಕಸ್ ಮಾಡ್ಬೇಕಾದ್ರೆ ಸರ್? ಈಗ ರೋಗಗಳು ಬಂದಾಗಲಿ ಬೇರೆ, ಮತ್ತೆ ಈಗ ಯಾವ ಬೆಳೆಗೆ ಬೆಳಿಬೋದು? ಪಪ್ಪಾಯಿ ನೋಡಿ ಸರ್, ಎಷ್ಟು ಹೊಲ ತಾಕತ್ ಮಾಡಿರ್ತೀವೋ ತಾಕತ್ತಾಗಿರೋಂಥ ನೆಲದಲ್ಲಿ ಇಟ್ರೆ ಕಾನ್ಫಿಡೆಂಟ್ ಕಂಪಲ್ಸರಿ ಬೆಳೆ ಅಂತ ಚೆನ್ನಾಗಿ ಬರ್ತೈತಿ. ಗೊಬ್ಬರ ಮೇನ್ ಕೊಡುಗೆ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು. ನೀವು ಕೊಡುಗೆ ಗೊಬ್ಬರ ಏನೇನು ಕೊಟ್ಟಿದ್ರಿ ಅಂತ ಹೇಳಿದ್ರೆ? ನಾವು ಕುರಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ದನಿ ಗೊಬ್ಬರ ದನಿ ಗೊಬ್ಬರನು ಒಂದು ಟೈಮು ಅದೊಂದು ಟೈಮು 2 ಟೈಮ್ ಕೊಡುಗೆ ಗೊಬ್ಬರ ಕೊಟ್ಟಿದ್ದೀವಿ. 2 ಟಬ್ ಹಾಕಿದ್ದೀವಿ ಮಣ್ಣು ಎಲ್ಲ ಮಿಕ್ಸ್ ಮಾಡಿ. ಅದೇನಾಗುತ್ತೆ ಅಂದ್ರೆ ಒಂದು ತಿಂಗಳ ಅಂತರದಾಗ ಕೊಟ್ಕೊಂಡು ಹೋದ್ರೆ ರೋಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಬೇಕಾದ್ರೆ ತಾಕತ್ ಕಮ್ಮಿ ಆತಂತ ತಕ್ಷಣ ವೈರಸ್ ಸ್ಟಾರ್ಟ್ ಆಗುತ್ತೆ. ವೈರಸ್ ಒಂದ್ ಗಿಡಕ್ಕೆ ಬಂತಂತ ಅದ್ರಾಗ ಇರೋ ಏನಾದ್ರು ಟ್ರಿಪ್ಸ್ ಮೈಟ್ಸ್ ಹುಳಗಳು ಚೆನ್ನಾಗಿರೋ ಗಿಡಕ್ಕೆ ಕುತ್ಕೊಂಡ್ರೆ ಅದು ವೈರಸ್ ಆಗುತ್ತೆ. ಸೊ ನಾವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನಾದ್ರೂ ಸಿಂಪ್ಟಮ್ಸ್ ಕಂಡಾಗ ಒಂದೊಂದು ಸ್ಪ್ರೇ ಮಾಡ್ಬೇಕು. ಅಡ್ವಾನ್ಸ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಯಾವ್ದೇ ಕಾರಣಕ್ಕೂ ಗಿಡ ಹಾಳಾಗಲ್ಲ, ಸ್ವಲ್ಪ ದಿನ ಚೆನ್ನಾಗಿ ಇರುತ್ತೆ ರೋಗ ಇಲ್ದಂಗೆ. ಓಕೆ. ಸೊ ಈಗ ನಿಮ್ ತೋಟ ಆಲ್ರೆಡಿ ಇನ್ನೇನು ಒಂದು ವಾರಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ, ಹಣ್ಣು ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಯಾರಾದ್ರೂ ಬೇಕು ಅಂದ್ರೆ ಯಾವ ರೀತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ ಸರ್? ನಮ್ಮ ನಂಬರ್ ಇದೆ, ಮಾಡಿದ್ರೆ ಕಾಲ್ ಮಾಡಿದ್ರೆ ಸಾಕು, ನಾವು ಹೇಳ್ತೀವಿ. ನಿಮ್ದು ಶಿರಾ ತಾಲೂಕಿನ ವೀರಮಹಳ್ಳಿ ಬರುತ್ತೆ ಇದು ಜಾಗ? ವೀರಮಹಳ್ಳಿ ಬರುತ್ತೆ. ನಿಮ್ಮ ನಂಬರ್ ಏನಿದೆ ಸರ್? 9959400836. ಸೊ ಯಾರು ಡೀಲರ್ ಬೇಕಂದ್ರೆ ಸಂಪರ್ಕ ಮಾಡ್ಬೋದು ಇದನ್ನ. ಖಂಡಿತವಾಗ್ಲು. ಹಾಗೆ ರೈತರು ಯಾರು ಪಪ್ಪಾಯಿ ಬೆಳೀತಾ ಇದ್ದ ಅವ್ರಿಗೆ ಸಣ್ಣ ಪುಟ್ಟ ಏನೋ ರೋಗಗಳು ಬರ್ತಿದ್ರೆ ಅವ್ರಿಗೆ ಏನಾದ್ರು ಕೇಳಿದ್ರೆ ನಮ್ಗೆ ಏನ್ ಗೊತ್ತಿದೆ ಮಾಹಿತಿ, ನಾವೇನ್ ತಿಳ್ಕೊಂಡಿದೀವೋ ಅದನ್ನ ಶೇರ್ ಮಾಡಕ್ ಖಂಡಿತವಾಗಿ ರೆಡಿ ಇದೀವಿ. ರೈತರು ಯಾರೋ ಒಬ್ರು ಚೆನ್ನಾಗಿರ್ಬೇಕಲ್ಲ ನಮ್ಗೂ. ನಮಗೆ ಗೊತ್ತಿರೋದು ಅಷ್ಟು ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ನಾವೇನ್ ಮಾಡಿದೀವಲ್ಲ ಅದನ್ನ ತಿಳಿಸ್ಕೊಡಕ್ಕೆ ನಾವು ರೆಡಿ ಇರ್ತೀವಿ, ಏನು ಅನುಮಾನ ಇಲ್ಲ. ಏಪ್ರಿಲ್ ಇಂದ ನೀವು ಆರಾಮಾಗಿ ಕಟಾವು ಮಾಡ್ತಾರೆ ಇದು? ಹೌದೌದು. ಯಾರೇ ಬೇಕಾದ್ರೂ ಈಗ ಯಾರು ಬಂದ್ರು ಡೆಲ್ಲಿ ಕಟಿಂಗ್ ಆಗ್ಬೋದು, ಬೇರೆ ಏನು ಯಾವ ಕಟಿಂಗ್ ಬಂದ್ರು ಕೊಡ್ತೀವಿ, ರೆಡಿ ಇದೆ, ಹಣ್ಣೆಲ್ಲ ರೆಡಿ ಇದೆ. ಇನ್ನೊಂದು 15 ದಿನ ಅಷ್ಟು ಸ್ಟಾರ್ಟ್ ಆಗುತ್ತೆ. ಇನ್ನು 15 ದಿವಸಕ್ಕೆ ಕಂಪಲ್ಸರಿ ಕಟಿಂಗ್ ಮುಂದೆ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 1-2 ದಿವಸ ಹೆಚ್ಚು ಕಮ್ಮಿ ಕಿತ್ಕೋಬಹುದು, ಕಟಿಂಗ್ ಮಾಡಬಹುದು. ಓಕೆ. ಸರ್ ನೀವು ಈಗ ದಿಬ್ಬ ತರ ಮಾಡ್ಬಿಟ್ಟು ಗಿಡ ಹಾಕಿರೋದ್ರಿಂದ ಮಳೆಗೆ ಜಾಸ್ತಿ ಆದ್ರೆ ಏನೋ ಗಿಡ ಬೀಳೋ ತರ ಏನೋ ಚಾನ್ಸಸ್ ಇರುತ್ತಾ? ಇಲ್ಲ ಸರ್, ಆ ತರದ್ದೇನಿರಲ್ಲ. ಗಿಡ ನೋಡಿ ಇಷ್ಟೊಂದು ನೋಡಿದ್ಯಲ್ಲ, ಒಂಚೂರು ಇದೆ ಶೇಕ್ ಆಗುತ್ತೆ ನೋಡಿ. ಹೌದೌದು. ತುಂಬಾ ಅರ್ವ ಹಾಕಿದ್ವಿ ನಾವು ದಿಬ್ಬ, ತುಂಬಾ ಅರ್ವ ಹಾಕಿರೋದ್ರಿಂದ ಮಣ್ಣು ಜಾಸ್ತಿ ಹಾಕಿರೋದ್ರಿಂದ ಗಿಡ ಸ್ಟ್ರೆಂತ್ ಆಗಿದೆ, ಚೆನ್ನಾಗಿದೆ. ಮೇನ್ ಸ್ಟ್ರೆಂತ್ ನೋಡಿ ಬುಡ ಹೆಂಗಿದೆ. ಹೌದು, ಬುಡ ಸಖತ್ತಾಗಿದೆ, ಗಟ್ಟಿಯಾಗಿ. ಅದರಿಂದ ನಿಲ್ಲುತ್ತೆ, ಏನ್ ತೊಂದ್ರೆ ಇಲ್ಲ. ಎಷ್ಟು ಕಾಯಿ ಇದೆ ಸರ್ ಗಿಡದಾಗ? ಎಷ್ಟಿರ್ಬೋದು ಸರ್? ಇದ್ರಾಗ ಒಂದು 60ರಿಂದ 70 ಕಾಯಿ ಇದೆ ಸರ್. ಅದತ್ರ ಇನ್ನು ಅದೆಲ್ಲ ಚಿಕ್ಕದೆಲ್ಲ ಅಕೌಂಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಒಂದು 60ರಿಂದ 70 ಕಾಯಿ ಕಂಪಲ್ಸರಿ ಸಿಗುತ್ತೆ. 60ರಿಂದ 70 ಕಾಯಿ ಕಂಪಲ್ಸರಿ ಸಿಗುತ್ತೆ ನೋಡಿ. ಓಕೆ. ಒಂದೊಂದು ಗಿಡದಲ್ಲಿ ಒಂದು 5-10 ಕಾಯಿ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ, ಅದರಲ್ಲಿ ಜಾಸ್ತಿ ಬರುತ್ತೆ. ಸೊ ನೋಡಿ ಇದೆಲ್ಲ ಇವಾಗೆಲ್ಲ ನೋಡಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಇದೇ ತರ ಕಾಣುತ್ತೆ ನೋಡಿ. ಹೌದು, ಎಲ್ಲ ಗಿಡದಲ್ಲೂ ಒಳ್ಳೆ ಕಾಯಿನೇ ತಗೊಂಡಿದೆ. ಇದನ್ನ ನೋಡಿ ನೋಡಿ ಇದು ಹೆಂಗಿದೆ. ಹೌದು. ಕೊನೆಯದಾಗಿ ಪಪ್ಪಾಯ ಬೆಳಿಬೇಕಂದ್ರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಪಪ್ಪಾಯ ತುಂಬಾ ಒಳ್ಳೆ ಬೆಳೆ. ನಾವು ಅಡಿಕೆ ತೆಂಗು ಎಲ್ಲ 7-8 ವರ್ಷ ಕಾತ್ಕೊಂಡು ದುಡ್ಡು ನೋಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಹೇಳ್ರಿ. ದಾಳಿಂಬೆ ಅಂದ್ರೆ ಒಂದ್ 2 ವರ್ಷ ಅದು ಸ್ಟಾರ್ಟ್ ಟೈಮ್. ಅಡಿಕೆ ತೆಂಗೆಲ್ಲ ಆದ್ರೆ 7-8 ವರ್ಷ ಬೇಕು. ಪಪ್ಪಾಯಿ 7-8 ತಿಂಗಳಿಗೆ ಬರುತ್ತಲ್ಲ. ಖಂಡಿತ ನಿಜ. 7-8 ತಿಂಗಳಿಗೆ ಇದು ಬರುತ್ತಲ್ಲ, ಕಣ್ಣೆದ್ರಿಗೆ ಬಂದ್ಬಿಡ್ತದೆ. ನಾವು ತಿಂಗಳಿಗೆ 3 ಸತಿ ಆದ್ರೂ ದುಡ್ಡು ನೋಡ್ಬೋದು, ಕಟಾವ್ ಮಾಡಿಸ್ಬೋದು. ಜೊತೆಗೆ ಈ ಮಳೆ ಬೆಳೆ ನೀರ್ ಹೆಂಗೋ ಗೊತ್ತಿಲ್ಲ, ಯಾವಾಗ ಹೆಂಗೋ
ಏನು ಶಾರ್ಟ್ ಟೈಮ್ ಇದು, ಬೆಳ್ಕೊಂಡು ದುಡ್ಡು ಮಾಡ್ಕೋಬೋದಲ್ಲ. ಈಗ ರೈತರಾದವರು ಒಂದು ಅಡಿಕೆ ಇಟ್ಬಿಟ್ಟು 5-6 ವರ್ಷದ ಮೇಲೆ ಕಾಯತ್ಗೆ ನೀರಿಲ್ದಂಗಾದ್ರೆ ಎಲ್ಲ ಕಷ್ಟ ಆಗುತ್ತೆ. ಹೌದು. ಸೊ ಈ ತರ ನೀವು ಬೇರೆ ಬೆಳೆ ಬೆಳ್ಕೋಬಹುದು, ಆರಾಮಾಗಿ ಬೆಳ್ಕೊಂಡ್ರೆ ಒಳ್ಳೆ ಲಾಭ ನೋಡ್ಬೋದು. ಜೊತೆಗೆ ಅವ್ರು ಹಾಕಿರೋ ಬೋರು ಎಲ್ಲ ಇನ್ವೆಸ್ಟ್ಮೆಂಟ್, ಕರೆಂಟ್ ಬೋರ್ ಅಂತಂದ್ರೆ ಏನ್ ಇವತ್ತೇನು ಕಮ್ಮಿ ಇದೆಯಾ, 7-8 ಲಕ್ಷ ಖರ್ಚುಗಳು ಆಗ್ತವೆ. ಯಾವ್ದೋ ಒಂದು ಬೆಳೆ ಬೆಳ್ಕೊಂಡ್ರೆ 18 ವರ್ಷ ಅದು ಒಳ್ಳೆ ರೇಟ್ ಇತ್ತು ಅಂದ್ರೆ ಒಂದು 2-3 ತಿಂಗಳಲ್ಲೇ ಬರುತ್ತೆ ಕಟಿಂಗ್ ಸ್ಟಾರ್ಟ್ ಆಗಿ. ಪಪ್ಪಾಯಿನಲ್ಲಿ 7 ರೂಪಾಯಿ ಇರ್ತೈತೆ ರೇಟ್ ನಲ್ಲಿ, ಒಂದೇ ತರ ಇರಲ್ಲ. ಬಟ್ 1 ತಿಂಗಳು 2 ತಿಂಗಳಾದ್ರೆ ಒಳ್ಳೆ ರೇಟ್ ಸಿಗುತ್ತೆ, ಸಿಗುತ್ತೆ. ಅದ್ರಾಗೆ ಅನುಮಾನ ಇಲ್ಲ. ಒಂದ್ ಸ್ವಲ್ಪ ಒಂದೊಂದು ಟೈಮಲ್ಲಿ ಕಮ್ಮಿ ಆಗುತ್ತೆ, ಒಂದ್ ಟೈಮಲ್ಲಿ ಹೈಟ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಪಪ್ಪಾಯಿ ಒಳ್ಳೆ ಬೆಳೆನೆ ಹೇಳ್ಬೇಕಂದ್ರೆ ರೈತರುಗಳಿಗೆ ಬೆಳೆಯಕ್ಕೆ ಸೂಕ್ತವಾದ ಬೆಳೆ. ಶಾರ್ಟ್ ಟೈಮ್ ದುಡ್ಡು ಬೇಗ, ಅತಿ ಬೇಗ ಬರೋ ಅಂತ ದುಡ್ಡು ಪಪ್ಪಾಯಿ. ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಪಪ್ಪಾಯಿ ಬೆಟ್ರು. ಸರಿ, ಈಗ ಸಮಗ್ರ ಬೆಳೆಯಾಗಿ ಮೇನ್ ಬೆಳಿಬಹುದು. ಹೌದು. ಈಗ ದಾಳಿಂಬೆ ಇಕ್ಲಿ, ಅಡಿಕೆ ಇಕ್ಲಿ, ಸೊ ಅದ್ರಲ್ಲಿ ಇದು ಬೆಳೆಯೋದ್ರಿಂದ ಅವ್ರಿಗೆ ರೈತರು ತುಂಬಾ ಅನುಕೂಲ ಆಗುತ್ತೆ. ಹೌದೌದು, ಖಂಡಿತವಾಗ್ಲು. ಓಕೆ 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 ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ, ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಓಕೆ. ಏಕ ಚೆನ್ನಾಗಿದೆ ನೋಡು. ಹೌದು. ಯಾವುದು ಕಮ್ಮಿ ಇಲ್ಲ. ಬಂದು ನೋಡಿದ್ರು ಹಂಗೆ ಇದೆ ಬಿಡಿ ಅಲ್ವೇ.